ಮ್ಯಾಮ್ ನಮಸ್ತೆ. ನಮಸ್ತೆ ಸರ್. ಹೆಸರು? ನನ್ನ ಹೆಸರು ಮಮತಾ, ಎಲ್ಲಿಂದ ಬರ್ತಿರೋದು ಮೇಡಮ್? ಬೈಯಪ್ಪನಹಳ್ಳಿಯಿಂದ. ಫಸ್ಟ್ ಟೈಮ್ ಅಟೆಂಡ್ ಆಗ್ತಿರೋದು? ಹೌದು, ಇದು ಫಸ್ಟ್ ಟೈಮ್ ನಾನು. ನಮ್ಮ ಕ್ಲಾಸ್ ಹೇಗೆ ಪರಿಚಯ ಆಯ್ತು ಮೇಡಮ್? ಸರ್, ನಾನು ಹಿಂಗೆ ಫೇಸ್ಬುಕ್ ನೋಡ್ತಾ ಇರೋವಾಗ ಗುರುಜಿ ಆಚಾರ್ಯರದು ಲೈವ್ ಆಗ್ತಿತ್ತು. ಲೈವ್ ಅಲ್ಲ, ಮಾಮೂಲಿ ಬರ್ತಾ ಇತ್ತು. ಅದ್ರಲ್ಲಿ ಒಂದೆರಡು ನೋಡಿದೆ. ನನ್ಗೆ ಒಂದೆರಡು ನೋಡಿದಾಗ ಅಯ್ಯೋ ಇಂಥವ್ರದ್ದು ಎಷ್ಟೋ ಜನ ಇದ್ದಾರೆ, ನನ್ಗೇನು ಅದು ಸರಿ ಅನಿಸ್ಲಿಲ್ಲ. ಮತ್ತೆ ಇನ್ನೊಂದ್ಸಲ ನೋಡಿದಾಗ ಮಾರನೇ ದಿನ ನೋಡಿದೆ, ಅದನ್ನೇ ಆ ಫೇಸ್ಬುಕ್ ಅಲ್ಲೇ ಅದೇ ಇದನ್ನೇ ನೋಡಿದೆ. ಯಾಕೋ ಇದು ನೋಡೋಣ, ಇದೇನೋ ಏನ್ ಕಾಸಿಲ್ಲ, ಖರ್ಚಿಲ್ದೇನೆ ಈ ತರ ಹೇಳ್ತಿದಾರಲ್ಲ, ಇದನ್ನ ಟ್ರೈ ಮಾಡೋಣ ನೋಡೋಣ ಅಂತ. ನಾನು ತುಂಬಾ ಪ್ರಾಬ್ಲಮ್ ಅಲ್ಲೇ ಇದ್ದೆ ಸರ್, ಈಗಲೂ ಇದ್ದೀನಿ. ಬಟ್ ಆ ಪ್ರಾಬ್ಲಮ್ಗೆ ಒಂದೇನಾದ್ರೂ ಒಂದು ಸೊಲ್ಯೂಷನ್ ಸಿಕ್ಕಿದ್ರೆ ನಮಗೂ ಎಷ್ಟೋ ಒಂಥರ ಖುಷಿ ಆಗ್ಬಿಡತ್ತೆ. ಸೊ ಈ ತರ ಫೇಸ್ಬುಕ್ ಅವ್ರು ಹೇಳಿದಂತ ಒಂದು ರೆಮಿಡಿನ ನಾನೇನ್ ಮಾಡಿದೆ, ಅದನ್ನ ನಾನು ಟ್ರೈ ಮಾಡಿದೆ. ಅವರು ತಾಮ್ರದ ಚಂಬಲ್ಲಿ ನೀರು ತುಂಬಿ ರಾತ್ರಿ ಮಲ್ಗೋವಾಗ ನಿಮ್ ಕಷ್ಟಗಳೆಲ್ಲ ಅದ್ರಲ್ಲಿ ಹೇಳ್ಕೊಳ್ಳಿ, ಮತ್ತೆ ಅದನ್ನ ಯಾವ ತರ ಪ್ರೊಸೀಜರ್ ಆಗಿ ಹೇಳ್ಬೇಕು ಅದನ್ನೆಲ್ಲ ಆ ತರ ಫಾಲೋ ಮಾಡಿ, ಮಂತ್ರ ಸಮೇತ ನಾನು ಫಾಲೋ ಮಾಡ್ದೆ ಅದನ್ನ. ಸೊ ಮತ್ತೆ ಬೆಳಗ್ಗೆ ಎದ್ದು ಅದೇ ಮಂತ್ರನ ಮತ್ತೆ ಇನ್ನೊಂದ್ಸಲ ಹೇಳಿ ಆ ನೀರಿಗೆ ಎಲ್ಲ ನಾವೇನು ಹೇಳಿರ್ತೇವೆ ಕಷ್ಟಗಳನ್ನ ಮತ್ತೆ ಅದೇ ತರ ಹೇಳ್ಕೊಂಡು ಅದನ್ನ ಸ್ವಲ್ಪ ಕುಡಿದು ಮಿಕ್ಕಿದನ್ನ ಇದಕ್ಕೆ ಯಾವ್ದಾದ್ರು ಮರದ ಕೆಳಗಡೆ ಹಾಕ್ಬಿಡಿ ಅಂತ ಹೇಳಿದ್ರು. ಸೊ ಆ ತರ ನಾನು ಸುಮಾರು ಮಾಡಿದೆ. ಒಂದು ವಾರ ತನಕ ಮಾಡ್ಕೊಂಡ್ ಬಂದೆ ಸರ್. ನನಗೆ ಏನ್ ಅನ್ಸ್ತು ಅಂದ್ರೆ, ಇವಾಗ ನನ್ಗೆ ಏನು ಮಾಡಕ್ ಆಗದೆ ಇರೋಳು ಒಂದ್ ದಾರಿ, ನನ್ಗೆ ಏನಾದ್ರು ಕೆಲ್ಸದ್ದು ಇವಾಗ ಏನೋ ದುಡ್ಡನ್ನ ಯಾವ ತರ ಇದ್ ಮಾಡ್ಬೇಕು ಅನ್ನೋದು ಒಂದ್ ದಾರಿ ಸಿಕ್ತು ನನಗೆ. ಸರಿ, ನಾನು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಇವ್ರನ್ನ ಏನಾದ್ರು ಮಾಡಿ ಮೀಟ್ ಮಾಡ್ಲೇಬೇಕು. ನನ್ಗೆ ಅಲ್ಲಿ ನನ್ಗೆ ಗೊತ್ತಾಯ್ತು, ಇದರಿಂದ ಇವ್ರದ್ದೇನ್ ಹೇಳೋ ತಂತ್ರಗಳನ್ನೆಲ್ಲ ನಾವು ಪಾಲನೆ ಮಾಡ್ಕೊಂಬಂದ್ರೆ ಖಂಡಿತವಾಗ್ಲೂ ಸುಲಭವಾಗಿ ಅಡನ ಮಾಡ್ಕೋಬಹುದು, ನಾವು ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬಹುದು ಅಂತ ಅರ್ಥ ಆಯ್ತು ನನಗೆ. ಈಗ ಅದಕ್ಕೆ ಇವತ್ತು ಫಸ್ಟ್ ಟೈಮ್ ಬಂದಿದ್ದೀನಿ, ಅವ್ರನ್ನ ಆಚಾರ್ಯನ ಕ್ಲಾಸ್ ಅಟೆಂಡ್ ಮಾಡ್ಲೇಬೇಕು ಅನ್ಕೊಂಡು ಬಂದಿದ್ದೀನಿ ಸರ್.